ಎಲ್ಲೋ ಒಂದ್ ಕಡೆ ನಿಮಗೆ ನೋವು ಉಂಟು ಮಾಡ್ತಾ 1 ವರ್ಷ ಟರ್ಮು. ಸರ್ ಆ ಸ್ಥಾನದಲ್ಲಿ ಕೂತಾಗಲೇ ನೀವು ಅದನ್ನು ನಿರೀಕ್ಷೆ ಮಾಡಲೇಬೇಕು. ನೀವು ಒತ್ತಡದ ಮಧ್ಯೆ ನೋವಿನ ಮಧ್ಯೆನೇ ಕೆಲಸ ಮಾಡಬೇಕು. ಅಲ್ಲಿ ಕೂತ್ರೆ ಸುಲಭ ಆಗಲ್ಲ. ದಿನನಿತ್ಯ ಬೇರೆ ಬೇರೆ ಕಡೆಗಳಿಂದ ಬರುವಂಥ ವಿಚಾರಗಳಿಗೆ ಭಾರಿ ಒತ್ತಡ. ಆ ಒತ್ತಡ, ಆ ಒಂದು ಹಿಂಸೆ ಇರುವಂತಹ ರಾಜ ಸಿಂಹಾಸನಕ್ಕೆ ಯಾಕೆ ಕಿತ್ತಾಟ? ನನ್ನ ಪಾರ್ಟಿ, ನನ್ನ ಪಕ್ಷದ ವರಿಷ್ಠರು, ನನ್ನ ಸಂಘದ ಪ್ರಮುಖರಲ್ಲಿ ನೀನು ಹೋಗಬೇಕು ಅಂತ ಹೇಳಿದಾಗ ನಾನು ಮಾಡಬೇಕು. ಒಬ್ಬ ಸೈನಿಕನಿಗೆ ಮನೆಯಲ್ಲೇ ಕೂತ್ಕೊಂಡಿರೋಕ್ಕೆ ಮನಸ್ಸಿರ್ಬೋದು ಕೆಲವರಿಗೆ, ಆದರೆ ಆ ಸೈನಿಕ ಆ ದೇಶಕ್ಕಾಗಿ ನನ್ನ ಜವಾಬ್ದಾರಿ ಇದೆ ಅಂತ ಹೇಳಿ ಹೋಗ್ತಾನಲ್ಲ, ಆ ರೀತಿ ಇದು ಒಂದು ರೈಟ್ ಸರ್. ಸರ್, ಈ ಸೈನಿಕ ಅಂದ ವಿಚಾರ ಬಂದಕ್ಕೋಸ್ಕರ ಹೇಳ್ತಿದ್ದೀನಿ. ಕಾಶ್ಮೀರದ ಇತ್ತೀಚಿನ ಗಲಾಟೆ, ಪೆಲ್ಗಾಮಲ್ಲಿ ಆಗದಂತಹ ಗಲಾಟೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಇದೊಂದು ಭಾರಿ ದೊಡ್ಡ ಸವಾಲು ನಮಗೆ. ಎಲ್ಲೋ ಒಂದು ಕಡೆ ಕಳೆದ 2 ವರ್ಷ 3 ವರ್ಷಗಳ ಹಿಂದೆ ನಡೆದಂಥ ವಿದ್ಯಮಾನಗಳು, ಉರಿದ್ದು ಬಾಕಿದ್ದೆಲ್ಲವನ್ನು ನೀವು ನೋಡಿದಿರಿ. ಮತ್ತು ಭಯೋತ್ಪಾದಕರನ್ನ ಮಟ್ಟ ಹಾಕಬೇಕು ಅಂತ ಹೇಳುವಂಥದ್ದು ನಮ್ಮದು ಪ್ರಾರಂಭದಿಂದಲೂ ನಮ್ಮ ಪಾರ್ಟಿಯ ಪಾಲಿಸಿ. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಬಲಿದಾನ ಅದಕ್ಕೆ ಬೇಕಾಗಿ ಕಾಶ್ಮೀರ ವಿಭಜನೆ ಆಗ್ತದೆ ಅಂತ ಹೇಳುವಂಥ ಸಂದರ್ಭದಲ್ಲಿ, ಕಾಶ್ಮೀರಕ್ಕೆ ಪ್ರತ್ಯೇಕವಾದಂಥ ಸ್ಥಾನಮಾನ ಇರುವಂಥ ಸಂದರ್ಭದಲ್ಲಿ ಅದನ್ನು ವಿಭಜನೆ ಮಾಡಿ ಒಂದೇ ದೇಶ, ಏಕ್ ದೇಶ್ ದೋ ಪ್ರಧಾನ್, ಏಕ್ ದೇಶ್ ದೋ ವಿಧಾನ್, ಏಕ್ ದೇಶ್ ದೋ ನಿಶಾನ್, ನಹಿ ಚಲೆಂಗಿ ಅಂತೇಳಿ ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಪ್ರಾಣ ಬಿಟ್ಟವರು. ಅದರಿಂದ ಜನಸಂಘ ಬಂತು ನಮ್ಮದು. ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಜನತಾ ಪಾರ್ಟಿಯಲ್ಲಿ ವಿದೇಶಾಂಗ ವ್ಯವಹಾರ ಮಂತ್ರಿ, ಅದ್ವಾನಿಯವರು ವಾರ್ತಾ ಮತ್ತು ಪ್ರಸಾರ ಮಂತ್ರಿ, ಶ್ಯಾಮ್ ಪ್ರಸಾದ್ ಇವರು ನಮ್ಮ ನಾನಾಜಿ ದೇಶ್ಮುಖ್ರವರು ಮಂತ್ರಿ ಆಗಿದ್ದವರು, ರಾಷ್ಟ್ರೀಯ ದೇಶದ ಹಿತಾಸಕ್ತಿ ಇರುವಂಥ, ದೇಶದ ಬಗ್ಗೆ ಚಿಂತನೆ ಮಾಡುವಂಥ RSS ಅಲ್ಲಿ ನೀವು ಇರಬಾರ್ದು ಅಂತವರು ದ್ವಿಸದಸ್ಯದಿಂದ ಬಂದಾಗ, ನಿಮ್ಮ ಅಧಿಕಾರ ಯಾರಿಗೆ ಬೇಕು, ನಾವು ಈ ದೇಶಕ್ಕಾಗಿರುವವರು ಅಂತ ಹೇಳುವಂಥ ಅದರಿಂದ ಬಂದವರು. ಮೋದಿಯವರಂತೂ ನಾನು ನಿಮಗೆ ಹೇಳಬೇಕಾಗಿಲ್ಲ. ದೇಶ ಪ್ರಥಮ ಅಂತ ಹೇಳುವಂಥ ಕಾನ್ಸೆಪ್ಟಿಗೆ ಒಂದು ಹೊಸ ಭಾಷೆಯನ್ನು ಬರೆದವರು ಮೋದಿಯವರು. ಇಂಥದ್ರಲ್ಲಿ ಬರ್ತಾ ಇರುವಂಥದ್ದು, ಅದು ಕೂಡ ಈ ದೇಶಕ್ಕಾಗಿ ತನ್ನೆಲ್ಲವನ್ನ ಕೊಡಲಿಕ್ಕೆ ಕಟಿಬದ್ಧರಾಗಬೇಕು. ಪ್ರಥಮವಾಗಿ ಭಯೋತ್ಪಾದನೆ ನಿಂತರೆ ಈ ದೇಶ ಅಭಿವೃದ್ಧಿ ಆಗೋದು. ಟೂರಿಸಮ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಮಾಡೋರು ಇರ್ಬೋದು, ಬಾಕಿದ್ದಿರ್ಬೋದು, ಮನುಷ್ಯ ಶಾಂತಿ ನೆಮ್ಮದಿಯಿಂದ ಬದುಕ್ಬೋದು. ಆದ ಕಾರಣ ಭಯೋತ್ಪಾದನೆಗೆ ನಮ್ಮ ವಿಶೇಷವಾದಂಥ ಒಂದು ವಿರೋಧವನ್ನು ಮೋದಿಯವರು ಹಿಂದಿನಿಂದ ಮಾಡಿಕೊಂಡು ಬಂದಿದ್ರು. ಅದು ಒಂದು ಹಂತದವರೆಗೆ ಬಂದಿತ್ತು. ಆರ್ಟಿಕಲ್ 370 ಆದಮೇಲೆ ಕಾಶ್ಮೀರದಲ್ಲಿ ಇವತ್ತು ಎಲ್ಲರೂ ಕೂಡ, ನಾವಂತಲ್ಲ, ಕಾಶ್ಮೀರದಲ್ಲಿರುವ ವಾಸಿಗಳೇ ಅಷ್ಟು ಚೆನ್ನಾಗಿ ಯಾರ್ಯಾರೋ ಬಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಮೆಡಿಕಲ್ ಕಾಲೇಜು ಬಾಕಿದ್ದು ಎಲ್ಲವನ್ನು ಮಾಡ್ಬೋದು ಅಂತ ಹೇಳುವಂಥದ್ದು ಮಾಡಿ, ಇಂಡಸ್ಟ್ರೀಸ್ ಬರುವಂಥದ್ದು ಮಾಡಿ, ಟೂರಿಸಮ್ಗೆ ವಿಶೇಷ ಒಂದು ಒತ್ತು ಕೊಟ್ಟು, ಏನು ಭಾರತದ ಸ್ವಿಟ್ಜರ್ಲ್ಯಾಂಡ್ ಕಾಶ್ಮೀರ ಅಂತ ಹೇಳುವಂಥದ್ದನ್ನು ಮತ್ತೆ ತಂದು ಇವತ್ತು ಹೋಗುವಂಥ ಜನರ ಸಂಖ್ಯೆ ನೀವು ನೋಡಿ. ಅಲ್ಲಿದ್ದವರಿಗೂ ಕೂಡ ಹಿಂದಿನ ಗುಂಡಿನ ಶಬ್ದದಿಂದ ದೂರ ಬಂದದ್ದು ಎಲ್ಲ ಆದ ಮೇಲೆ, ಅದು ಕೂಡ ಗಡಿಯಲ್ಲಿ ಆಗುವಂಥದ್ದು, ನುಸುಳುಕೋರದ್ದು ಅದೆಲ್ಲ ಪ್ರತ್ಯೇಕ. ಆದರೆ ಯಾವಾಗ ನಮ್ಮ ಪ್ರವಾಸಿಗರ ಮೇಲೆ ಇಂಥ ಒಂದು ಪ್ರಹಾರ ಆಯ್ತಾ, ಇದು ಕಾಶ್ಮೀರದ ಇಡೀ ಅರ್ಥ ವ್ಯವಸ್ಥೆ ಕುಸಿತದೆ. ಯಾಕೆ ತಮ್ಮ ಮೊನ್ನೆವರೆಗೆ ಟೂರಿಸಮಿಂದಲೇ ಕಾಶ್ಮೀರ ಆಗುತ್ತೆ ಅಂತ ಹೇಳುವಂಥದ್ದು ಕೇವಲ 1 ವರ್ಷದಲ್ಲಿ ಅವರು ನೋಡಿದ್ದಾರೆ. ಸಾಮಾನ್ಯ ಜನ ಕೂಡ ಇದು ಬಂದರೆ ಎಲ್ರಿಗೂ ಕೂಡ ವಿಶ್ವಾಸದ ವಾತಾವರಣ ಇತ್ತು. ಇದಕ್ಕೆ ಬೇಕಾಗಿ ಒಂದು ಭಯೋತ್ಪಾದನೆ ನಿಗ್ರಹ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನ, ಅದಕ್ಕೆ ಮೋದಿಯವರು ತಗೊಂಡಂಥ ಸ್ಟೆಪ್ಸು ಉಗ್ರವಾದಂಥ, ಯಾವ ಸಂಬಂಧವೂ ಇಲ್ಲ ನಮಗೆ ಭಯೋತ್ಪಾದಕರ ಜೊತೆ, ಯಾವ ಸಂಬಂಧನೂ ಅಗತ್ಯ ಇಲ್ಲ. ಮತ್ತು ಅವರನ್ನು ದಾರಿಗೆ ತರ್ತೇವೆ ಅಂತ ಹೇಳುವಂಥ ನೀರಿನ ವ್ಯವಸ್ಥೆಗಳಿಗೆ ತಗೊಂಡಂಥ ನಿಲುವುಗಳು ಯಾವಾಗ ಅದ್ಭುತ ಅಂತ ನಾನು ಭಾವಿಸ್ತೇನೆ. ಬಟ್ 11 ವರ್ಷ ಬೇಕಾಯ್ತಾ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿಷ್ಕ್ರಿಯ ಮಾಡೋದಕ್ಕೆ? ಸರ್, ಇದು ಬರೇ ಇದು ಯಾವಾಗ ಸ್ಟಾರ್ಟ್ ಆಯಿತು, ನಮ್ಮ ಸ್ವಾತಂತ್ರ್ಯದ ನಂತರ ಇದು ನಡೀತಾನೆ ಇತ್ತು. ಆದರೆ ಆಡಳಿತಕ್ಕೆ ಬಂದಂಥ ಹಲವಾರು ಅಧಿಕಾರಸ್ಥ, ಸುಮಾರು 50 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಆ ಒಂದು ಅಪೀಸ್ಮೆಂಟ್ ಪಾಲಿಸಿ, ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಒಂದು ರೀತಿ ಕಾಂಪ್ರಮೈಸ್ ಮಾಡ್ತಾ ಇದ್ರು. ಸಾಕಷ್ಟು ವಿಚಾರಗಳು ಗಡಿಯಲ್ಲಿ ನಡೀತದ್ದು ಗೊತ್ತೇ ಆಗ್ತಿರ್ಲಿಲ್ಲ. ಯಾವಾಗ ಉರಿ ಮತ್ತೆ ಇದು ಎಂಥದ ಆ 2 ಘಟನೆಗಳ ನಂತರವೇ ಅವರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸ್ಲಿಕ್ಕೆ ಆದ. ಅಷ್ಟರವರೆಗೆ ಅವ್ರೇನಂದ್ರೆ, ಈಗ 50 ವರ್ಷ ದೇಶವನ್ನ ಹಾಳು ಮಾಡಿದ ಕಾಂಗ್ರೆಸ್ ಅಂತ ಹೇಳುವಂತಹ ಬಿಜೆಪಿ ಅಧಿಕಾರಕ್ಕೆ ಬಂದು 11 ವರ್ಷ ಬೇಕಾಯ್ತಾ? ಹಾಗೂ ಇವತ್ತಿನ ಏನು ಕೃತ್ಯ ಆಗಿದೆ ಪೆಹಲ್ಗಾಮಲ್ಲಿ, ಅದಕ್ಕೆ ಮೂಲ ಕಾರಣ ಭದ್ರತಾ ವ್ಯವಸ್ಥೆ ಅಂತ ಹೇಳ್ತಾರೆ. ನಾನು 2 ಮಾತು ಹೇಳಲಿಕ್ಕೆ, ನಾನು ಇದರ ಬಗ್ಗೆ ಭಾರಿ ಚರ್ಚೆ ಮಾಡೋದಿಲ್ಲ. ಅದು ಭದ್ರತಾ ವೈಫಲ್ಯದ ಬಗ್ಗೆ ಮತ್ತೊಂದರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಆದರೆ ಒಂದು ನೀವು ನೋಡಿ, ಮೊನ್ನೆವರೆಗೆ ಕಾಶ್ಮೀರವೇ ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂಥ ಒಂದು ಕೇಂದ್ರವಾಗಿತ್ತು.
ಆರ್ಟಿಕಲ್ 370 ಅವರಿಗೆ ಪ್ರತ್ಯೇಕ ಸ್ಥಾನಮಾನ, ಲೋಕಸಭೆಯಲ್ಲಿ ಏನಾದ್ರು ಕಾನೂನುಗಳಾದ್ರೆ ಆ ರಾಜ್ಯಕ್ಕೆ ಅಪ್ಲೈ ಆಗ್ಬೇಕಾದ್ರೆ ಅವರ ಅಲ್ಲಿ ವಿಧಾನಸಭೆಯಲ್ಲಿ ಅದು ಅಂಗೀಕಾರ ಆಗ್ಬೇಕು. ಈ ರೀತಿ ಇಲ್ಲಿ ಮಾಡಿದ ಅಲ್ಲಿ ಯಾವುದು ಅಪ್ಲೈ ಆಗ್ತಾ ಇರಲಿಲ್ಲ. ಆದ ಕಾರಣ ಅವರದ್ದೇ ಒಂದು ದೇಶವಾಗಿ ಅದು ಪರಿವರ್ತನೆ ಆಗಿತ್ತು. ಯಾವುದೇ ಪೂರ್ತಿ ಪ್ರಮಾಣದ ಭಯೋತ್ಪಾದನೆ ನಿಗ್ರಹ ಭಾರತೀಯ ಜನತಾ ಪಾರ್ಟಿಗೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾವಾಗ ಆರ್ಟಿಕಲ್ 370 ಬಂದು ಕೇಂದ್ರದ ಎಲ್ಲಾ ಕಾನೂನುಗಳು ಅಲ್ಲಿಗೆ ನೇರವಾಗಿ ಲಗವಾಗ್ತವೆ ಮತ್ತು ಅಲ್ಲಿ ಎಲ್ಲ ಆಕ್ಷನ್ಗಳನ್ನು ತಗೊಳ್ಳಿಕ್ಕೆ ಕೇಂದ್ರಕ್ಕೆ ಹಕ್ಕಿದೆ ಅಂತ ನಾವು ಸಾಬೀತು ಮಾಡಿ ಸಂವಿಧಾನ ತಿದ್ದುಪಡಿ ಮಾಡಿದ ಮೇಲೆ ನಮಗೆ. ಆದ ಕಾರಣ ಈಗ 2.5 ವರ್ಷದಿಂದ ಇದು ಪ್ರಾರಂಭ ಆಗಿದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.